ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ 11ನೇ ಪಂದ್ಯ ಗ್ರೂಪ್ ಬಿ ತಂಡಗಳಾಗಿರುವಂಥ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯ ಎರಡೂ ತಂಡಗಳಿಗೂ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು. ಯಾವ ತಂಡ ಜಯವನ್ನು ಗಳಿಸುತ್ತೋ ಆ ತಂಡ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಸೌತ್ ಆಫ್ರಿಕಾ ತಂಡ 44.3 ಓವರ್ಗಳಲ್ಲಿ ತನ್ನ ಎಲ್ಲಾ ವಿಕೆಟ್ ಅನ್ನು ಕಳ್ಕೊಂಡು 191 ರನ್ಗಳನ್ನು ಬಾರಿಸಿರುವಂತದ್ದು. ಸೌತ್ ಆಫ್ರಿಕಾ ತಂಡ ಒಂದು ಒಳ್ಳೆಯ ಆರಂಭವನ್ನು ಕಂಡರೂ ಕೂಡ ನಂತರ ಒಬ್ಬರಿಂದ ಒಬ್ಬರು ಬ್ಯಾಟ್ಸ್ಮನ್ಗಳು ವಿಕೆಟ್ ಅನ್ನು ಒಪ್ಪಿಸಿ ಮನೆ ಹೋಗ್ತಾರೆ. ಇನ್ನು ಸೌತ್ ಆಫ್ರಿಕಾ ತಂಡದ ಪರ ಕುಕ್ ಅವರು 53 ರನ್ ಬಾರಿಸಿದ್ರೆ, ಅಶೀಮ್ ಅಮ್ರಾ 35, ಡುಪ್ಲೆಸಿಸ್ ಅವರು 36 ರನ್ಗಳನ್ನು ಬಾರಿಸಿದ್ಬಿಟ್ರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸಲ್ಲ. ಈ ಮೂಲಕ ಒಂದು 192 ರನ್ಗಳ ಒಂದು ಟಾರ್ಗೆಟ್ ಅನ್ನ ಭಾರತ ತಂಡಕ್ಕೆ ನೀಡುತ್ತೆ. ಇನ್ನು ಭಾರತ ತಂಡದ ಬೌಲಿಂಗ್ ಅನ್ನು ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ತಲಾ 2 ವಿಕೆಟ್ ಅನ್ನ ಪಡ್ಕೋತಾರೆ. ಅದನ್ನ ಬಿಟ್ಟರೆ ಅಶ್ವಿನ್, ಪಾಂಡ್ಯ ಮತ್ತು ಜಡೇಜಾ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೊಂಡಿರುವಂತದ್ದು. ಈ ಮೂಲಕ ಒಂದು 192 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತಹ ಭಾರತ ತಂಡ ಇನ್ನು 12 ಓವರ್ ಇರುವಂತೆಯೇ ಕೇವಲ 2 ವಿಕೆಟ್ ಅನ್ನ ಕಳ್ಕೊಂಡು ರನ್ ಅನ್ನ ಚೇಸ್ ಮಾಡಿರುವಂತದ್ದು. ಹೌದು, ಭಾರತ ತಂಡದ ಪರ ಶಿಖರ್ ಧವನ್ ಅವರು 78 ರನ್ ಬಾರಿಸಿರೋದು. ಈ ಪಂದ್ಯದಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದರು ಶಿಖರ್ ಧವನ್ ಅವರು. ಮತ್ತು ವಿರಾಟ್ ಕೊಹ್ಲಿ ಅವರು 76 ರನ್ಗಳನ್ನು ಬಾರಿಸಿರುವಂಥದ್ದು. ಅದನ್ನು ಬಿಟ್ಟರೆ ಯುವರಾಜ್ ಸಿಂಗ್ ಅವರು 23 ರನ್ಗಳನ್ನು ಬಾರಿಸಿ ವಿರಾಟ್ ಕೊಹ್ಲಿ ಅವರಿಗೆ ನೆರವಾಗ್ತಾರೆ. ಈ ಮೂಲಕ ಭಾರತ ತಂಡ 8 ವಿಕೆಟ್ಗಳ ಅಂತರದಲ್ಲಿ ಜಯವನ್ನು ಸಾಧಿಸಿರುವಂಥದ್ದು. ಸೌತ್ ಆಫ್ರಿಕಾ ತಂಡದ ಬೌಲಿಂಗ್ ಅನ್ನು ನೋಡೋದಾದ್ರೆ ಮಾರ್ನಿ ಮಾರ್ಕಲ್ ಮತ್ತು ಇಮ್ರಾನ್ ತಾಹಿರ್ ಅವರು ತಲಾ 1 ವಿಕೆಟ್ ಅನ್ನು ಪಡ್ಕೊಂಡಿದ್ದು ಬಿಟ್ಟರೆ ಬೇರೆ ಯಾವ ಬೌಲರ್ಗಳು ಕೂಡ ಅಂತ ಒಂದು ಪ್ರದರ್ಶನವನ್ನು ತೋರಿಸಲ್ಲ. ಈ ಮೂಲಕ ಭಾರತ ತಂಡಕ್ಕೆ ಒಂದು ರೋಚಕ ಜಯ ಸಿಕ್ಕಿರುವಂಥದ್ದು. ಈ ಜಯದೊಂದಿಗೆ ಭಾರತ ತಂಡ ಸೆಮಿಫೈನಲ್ ಹಂತಕ್ಕೆ ಕ್ವಾಲಿಫೈ ಆಗಿರುವಂಥದ್ದು. ಸೆಮಿಫೈನಲ್ನಲ್ಲಿ ನಮ್ಮ ಭಾರತ ಬಾಂಗ್ಲಾದೇಶವನ್ನು ಎದುರಿಸ್ತಾ ಇದೆ. ಹೌದು, ಈ ಒಂದು ವೀಕ್ ಟೀಮ್ ಅಂತ ಹೇಳ್ಬೋದು ಬಾಂಗ್ಲಾದೇಶ, ಆದರೂ ಅವ್ರನ್ನ ಕಡೆಗಣಿಸೋ ಹಾಗಿಲ್ಲ. ಯಾವ ಟೈಮಲ್ಲಿ ಗೆದ್ಬಿಡ್ತಾರೆ ಅವರು ಹೇಳೋದಕ್ಕಾಗಲ್ಲ. ಅದರಿಂದ ಸೆಮಿಫೈನಲ್ನಲ್ಲಿ ಭಾರತ ಬಾಂಗ್ಲಾದೇಶವನ್ನು ಎದುರಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಒಂದು ರೋಚಕ ಜಯದ ಬಗ್ಗೆ ಕೆಲವು ಕಾಮೆಂಟ್ ತಿಳಿಸಿ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.